ನೋಡಿ, ಚಿನ್ನದ ವ್ಯಾಪಾರಿಗಳಿಗೆ ಶಾಕ್ ಮೇಲೆ ಶಾಕ್. ಒಂದು ಕಡೆ ಆಮದು ಸುಂಕ ಹೆಚ್ಚಳ ಆಗಿತ್ತು. ಈಗ ಒಂದು ವರ್ಷ ಕಾಲ ಚಿನ್ನ ಖರೀದಿ ಮಾಡಬೇಡಿ ಅಂತ ಪ್ರಧಾನಿ ಮೋದಿ ಕರೆ ಕೊಟ್ಟಿರೋದ್ರಿಂದ ಜನ ಚಿನ್ನದ ಅಂಗಡಿಗೆ ಬರ್ತಾ ಇಲ್ಲ, ಚಿನ್ನ ಖರೀದಿ ಮಾಡ್ತಾ ಇಲ್ಲ. ಸೊ ಚಿನ್ನದ ವ್ಯಾಪಾರ ಸಾಕಷ್ಟು ಇಳಿಮುಖ ಆಗಿರ್ತಕ್ಕಂಥದ್ದು. ಆಮದು ಮಾಡಿಕೊಂಡ್ರೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾರೆ 100 kgಗಿಂತ ಹೆಚ್ಚು ಚಿನ್ನವನ್ನು. ಸೊ ಅದು ಒಂದಿದೆ. ಬಂಗಾರದ ಖರೀದಿಗೆ ಒಂದು ಕಡೆ ಸಾಮಾನ್ಯ ಜನರು ಹಿಂದೇಟು ಹಾಕ್ತಾ ಇದ್ದಾರೆ. ಮತ್ತು ಇದ್ರ ನಡುವೆ DGFT ಕಠಿಣ ಕಾನೂನನ್ನು ತಂದಿದೆ. ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ 100 kgಗಿಂತ ಹೆಚ್ಚು ಚಿನ್ನವನ್ನು ಆಮದು ಮಾಡ್ಕೊಳ್ಳೋ ಹಾಗಿಲ್ಲ. ದೊಡ್ಡ ಪ್ರಮಾಣದ ವ್ಯಾಪಾರ ವಹಿವಾಟಿಗೆ ಅದನ್ನು ಆಮದು ಮಾಡ್ಕೊಳ್ಳೋ ಹಾಗಿಲ್ಲ. ಆಮದು ಮಾಡಿಕೊಂಡ್ರೆ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸ್ತಾರೆ. ಚಿನ್ನದಲ್ಲಿ 50% ಆಭರಣ ಖರೀದಿಸೋದು ಕಡ್ಡಾಯ. CA ಸರ್ಟಿಫೈಡ್ ವರದಿ ಸಲ್ಲಿಸೋದು ಕೂಡ ಕಡ್ಡಾಯ. ಪ್ರತಿ ತಿಂಗಳು ಕೂಡ ಚಿನ್ನದ ವ್ಯಾಪಾರಿಗಳು DGFTಗೆ ವರದಿ ಸಲ್ಲಿಸಬೇಕಾಗತ್ತೆ. ಚಿನ್ನದ ರಫ್ತು ಆಮದು ಬಗ್ಗೆ ವರದಿ ಸಲ್ಲಿಸಬೇಕಾಗತ್ತೆ. ದಿನಗಳ ಹಿಂದಷ್ಟೇ ಪ್ರಧಾನಿ ಮೋದಿಯವರು ಜನಸಾಮಾನ್ಯರಿಗೆ ಒಂದು ಕರೆಯನ್ನು ಕೊಡ್ತಾರೆ. ಹೆಚ್ಚಿನ ಚಿನ್ನದ ಖರೀದಿಯನ್ನ ಮಾಡ್ಲಿಕ್ಕೆ ಹೋಗಬೇಡಿ, 1 ವರ್ಷಗಳ ಕಾಲ ಸಾಧ್ಯವಾದರೆ ಚಿನ್ನ ಖರೀದಿಯನ್ನ ಪಕ್ಕಕ್ಕಿಡಿ ಅಂತ ಹೇಳಿ. ಮತ್ತೊಂದು ಕಡೆ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಅವರು ಕೂಡ ಇದೀಗ ಚಿನ್ನದ ವರ್ತಕರ ಮೇಲೆ ಟಫ್ ರೂಲ್ಸ್ ನ ಜಾರಿ ಮಾಡಿರುವಂತದ್ದು. ಇತ್ತೀಚೆಗಷ್ಟೇ ಇಂಪೋರ್ಟ್ ಟ್ಯಾಕ್ಸ್ ಡ್ಯೂಟಿ ಕೂಡ 6% ಇರುವಂತದ್ದು ಸರಾಸರಿ 15% ಆಯಿತು. ಇದರಿಂದ 1 ಗ್ರಾಮ್ ಬೆಲೆ ಸರಾಸರಿ 1300 ರಿಂದ 400 ರೂಪಾಯಿ ಕೂಡ ಹೆಚ್ಚಳ ಆಗಿರುವಂತದ್ದು. ಟೂ ಅರ್ಲಿ ಟು ಸೇ ಜನ ಯಾವ ರೀತಿಯಾಗಿ ಅದನ್ನ ತಗೊಂತಿದ್ದಾರೆ ಅಂತ ಹೇಳಿ. ಆದ್ರೆ ಸದ್ಯಕ್ಕಂತೂ ನಾನು ಬೆಂಗಳೂರಿನ ಒಂದು ಚಿನ್ನದ ಮಳಿಗೆಯಲ್ಲಿದ್ದೀನಿ. ಸಾಮಾನ್ಯವಾಗಿ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಚಿನ್ನದ ಮಳಿಗೆಗಳಲ್ಲಿ ಜನ ಸಿಕ್ಕಾಬಟ್ಟೆ ಜಾಸ್ತಿ ಇರ್ತಾರೆ. ಆದ್ರೆ ಇದೀಗ ಕೊಂಚ ಇಳಿಕೆ ಆಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನು ಮತ್ತೊಂದು ಕಡೆ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಇಂದನೂ ಕೂಡ ವರ್ತಕರಿಗೆ ಬಿಗಿಯಾದಂತಹ ಕಾನೂನು ಜಾರಿಯಾಗಿದೆ. ಅಂದ್ರೆ 100 kgಗಿಂತ ಹೆಚ್ಚಿನ ಬಂಗಾರ ಆಮದು ಮಾಡುವಂತಿಲ್ಲ. 100 kgಗಿಂತ ಬಂಗಾರ ಇಂಪೋರ್ಟ್ ನ ಮಾಡಿರುವಂತಹ ವರ್ತಕರ ಮಳಿಗೆಗಳಿಗೆ ಅಧಿಕಾರಿಗಳ ಪರಿಶೀಲನೆ ಕೂಡ ನಡೆಯುತ್ತೆ. ಫಿಸಿಕಲ್ ಇನ್ಸ್ಪೆಕ್ಷನ್ ಕೂಡ ನಡೆಯುವಂಥದ್ದು. ಮುಂದಿನ ಬಂಗಾರದ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ 50% ಬಂಗಾರದ ಆಭರಣಗಳನ್ನ ತೋರಿಸಬೇಕು. CA ಸರ್ಟಿಫೈಡ್ ವರದಿಯನ್ನ ಸಲ್ಲಿಕೆ ಮಾಡಬೇಕು. ಜೊತೆಗೆ ಸ್ಥಳೀಯ DGFT ಅಧಿಕಾರಿಗಳು ಪ್ರತಿ ತಿಂಗಳು ಚಿನ್ನ ರಫ್ತು ಆಮದಿನ ವರದಿಯನ್ನ ಕೇಂದ್ರ ಕಚೇರಿಗೆ ಸಲ್ಲಿಕೆಯನ್ನ ಮಾಡಬೇಕು. ಈ ರೀತಿಯ ನೋಟಿಸ್ ಸಾಕಷ್ಟು ಒಂದು ರೀತಿಯಲ್ಲಿ ಒತ್ತಡವನ್ನ ಹಾಕಿರುವಂತದ್ದು. ಇದರ ಒಂದು ಪರಿಣಾಮ ಏನು ಅಂತ ನಾವು ನೋಡೋಂಗಿದ್ರೆ ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳಿಗೆ ಕಾಂಪ್ಲಿಕೆನ್ಸ್ ಹೊರೆ ಹೆಚ್ಚಾಗುತ್ತೆ. CA ವರದಿ ಇನ್ಸ್ಪೆಕ್ಷನ್ ಎಲ್ಲ ಹೆಚ್ಚುವರಿ ಖರ್ಚಾಗುತ್ತೆ. 100 kgಗಿಂತ ಹೆಚ್ಚಿನ ಮಿತಿಯ ದೊಡ್ಡ ಆರ್ಡರ್ಗಳನ್ನ ಹಲವು ಭಾಗ ಮಾಡಿ ತರಿಸಬೇಕಾಗುತ್ತೆ. 50% ರಫ್ತು ರೂಲ್ಸ್ ನಿಂದ ಸ್ಟಾಕ್ ಇಟ್ಕೊಂಡು ವ್ಯಾಪಾರ ಮಾಡೋದು ಕಷ್ಟ ಆಗುತ್ತೆ. ಮತ್ತೊಂದು ಕಡೆ ಮೋದಿ ಅವರು ಹೇಳಿರುವಂತದ್ದು ದಿನಗಳ ಹಿಂದಷ್ಟೇ. ಹೀಗಾಗಿ ಜನ ಯಾವ ರೀತಿ ಇದನ್ನ ಸ್ವೀಕಾರ ಮಾಡ್ತಾರೆ ಅಂತ. ಜೊತೆಗೆ ಗೋಲ್ಡ್ ಅಸೋಸಿಯೇಷನ್ ನ ಅಧ್ಯಕ್ಷರು ಆದಂತಹ ಶರವಣ ಅವರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲಿ ಅಂದ್ರೆ ಇದನ್ನ ಯಾರು ಹೂಡಿಕೆ ಲೆಕ್ಕದಲ್ಲಿ ಮಾಡ್ತಾರೆ ಅವರು ಕಮ್ಮಿ ಮಾಡಬೇಕು ಅಂತ ಹೇಳಿ ಅಂದಿರುವಂತದ್ದು. ಮದುವೆ ಶುಭ ಸಮಾರಂಭಗಳಿಗೆ ಯಾರೆಲ್ಲ ಪರ್ಚೇಸ್ ಮಾಡ್ತಾರೆ ಅವರು ಖಂಡಿತವಾಗ್ಲೂ ಕೂಡ ಮಾಡಬೇಕಾಗುತ್ತೆ. ಅವರೇನು ಹೆಚ್ಚುವರಿ ಬಂಗಾರ ಪರ್ಚೇಸ್ ಮಾಡೋದಿಲ್ಲ. ಸದ್ಯಕ್ಕಂತೂ ಗ್ರಾಹಕರ ಇಳಿಕೆ ಅಂತ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದು ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡ್ಬೇಕು ಅನ್ನೋ ಒಂದಿಷ್ಟು ಮಾಹಿತಿಗಳನ್ನ ಕೂಡ ಕೊಡ್ತಾ ಇದ್ರು. ಆದ್ರೆ ಯುದ್ಧ ನಿಲ್ಲಿ ಅಥವಾ ನಿಲ್ದೇ ಇರ್ಲಿ, ಬಂಗಾರದ ಬೆಲೆ ಮುಂದಿನ ದಿನಗಳಲ್ಲಿ ಹೆಚ್ಚಳ ಆಗೋದಂತೂ ಶತಸಿದ್ಧ ಅಂತನೂ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಚಿನ್ನದ ವ್ಯಾಪಾರಿಗಳಿಗೆ ಶಾಕ್ ಮೇಲೆ ಶಾಕ್. ಒಂದು ಕಡೆ ಆಮದು ಸುಂಕ ಹೆಚ್ಚಳ ಆಗಿತ್ತು. ಈಗ ಒಂದು ವರ್ಷ ಕಾಲ ಚಿನ್ನ ಖರೀದಿ ಮಾಡಬೇಡಿ ಅಂತ ಪ್ರಧಾನಿ ಮೋದಿ ಕರೆ ಕೊಟ್ಟಿರೋದ್ರಿಂದ ಜನ ಚಿನ್ನದ ಅಂಗಡಿಗೆ ಬರ್ತಾ ಇಲ್ಲ, ಚಿನ್ನ ಖರೀದಿ ಮಾಡ್ತಾ ಇಲ್ಲ. ಸೊ ಚಿನ್ನದ ವ್ಯಾಪಾರ ಸಾಕಷ್ಟು ಇಳಿಮುಖ ಆಗಿರ್ತಕ್ಕಂಥದ್ದು. ಆಮದು ಮಾಡಿಕೊಂಡ್ರೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾರೆ 100 kgಗಿಂತ ಹೆಚ್ಚು ಚಿನ್ನವನ್ನು. ಸೊ ಅದು ಒಂದಿದೆ. ಬಂಗಾರದ ಖರೀದಿಗೆ ಒಂದು ಕಡೆ ಸಾಮಾನ್ಯ ಜನರು ಹಿಂದೇಟು ಹಾಕ್ತಾ ಇದ್ದಾರೆ. ಮತ್ತು ಇದ್ರ ನಡುವೆ DGFT ಕಠಿಣ ಕಾನೂನನ್ನು ತಂದಿದೆ. ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ 100 kgಗಿಂತ ಹೆಚ್ಚು ಚಿನ್ನವನ್ನು ಆಮದು ಮಾಡ್ಕೊಳ್ಳೋ ಹಾಗಿಲ್ಲ. ದೊಡ್ಡ ಪ್ರಮಾಣದ ವ್ಯಾಪಾರ ವಹಿವಾಟಿಗೆ ಅದನ್ನು ಆಮದು ಮಾಡ್ಕೊಳ್ಳೋ ಹಾಗಿಲ್ಲ. ಆಮದು ಮಾಡಿಕೊಂಡ್ರೆ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸ್ತಾರೆ. ಚಿನ್ನದಲ್ಲಿ 50% ಆಭರಣ ಖರೀದಿಸೋದು ಕಡ್ಡಾಯ. CA ಸರ್ಟಿಫೈಡ್ ವರದಿ ಸಲ್ಲಿಸೋದು ಕೂಡ ಕಡ್ಡಾಯ. ಪ್ರತಿ ತಿಂಗಳು ಕೂಡ ಚಿನ್ನದ ವ್ಯಾಪಾರಿಗಳು DGFTಗೆ ವರದಿ ಸಲ್ಲಿಸಬೇಕಾಗತ್ತೆ. ಚಿನ್ನದ ರಫ್ತು ಆಮದು ಬಗ್ಗೆ ವರದಿ ಸಲ್ಲಿಸಬೇಕಾಗತ್ತೆ.
ದಿನಗಳ ಹಿಂದಷ್ಟೇ ಪ್ರಧಾನಿ ಮೋದಿಯವರು ಜನಸಾಮಾನ್ಯರಿಗೆ ಒಂದು ಕರೆಯನ್ನ ಕೊಡ್ತಾರೆ. ಹೆಚ್ಚಿನ ಚಿನ್ನದ ಖರೀದಿಯನ್ನ ಮಾಡ್ಲಿಕ್ಕೆ ಹೋಗಬೇಡಿ, 1 ವರ್ಷಗಳ ಕಾಲ ಸಾಧ್ಯವಾದ್ರೆ ಚಿನ್ನ ಖರೀದಿಯನ್ನ ಪಕ್ಕಕ್ಕಿಡಿ ಅಂತ ಹೇಳಿ. ಮತ್ತೊಂದು ಕಡೆ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಅವರು ಕೂಡ ಇದೀಗ ಚಿನ್ನದ ವರ್ತಕರ ಮೇಲೆ ಟಫ್ ರೂಲ್ಸ್ ನ ಜಾರಿ ಮಾಡಿರುವಂತದ್ದು. ಇತ್ತೀಚೆಗಷ್ಟೇ ಇಂಪೋರ್ಟ್ ಟ್ಯಾಕ್ಸ್ ಡ್ಯೂಟಿ ಕೂಡ 6% ಇರುವಂತದ್ದು ಸರಾಸರಿ 15% ಆಯಿತು. ಇದರಿಂದ 1 ಗ್ರಾಮ್ ಬೆಲೆ ಸರಾಸರಿ 1300 ರಿಂದ 400 ರೂಪಾಯಿ ಕೂಡ ಹೆಚ್ಚಳ ಆಗಿರುವಂತದ್ದು. ಟೂ ಅರ್ಲಿ ಟು ಸೇ ಜನ ಯಾವ ರೀತಿಯಾಗಿ ಅದನ್ನ ತಗೊಂತಿದ್ದಾರೆ ಅಂತ ಹೇಳಿ. ಆದ್ರೆ ಸದ್ಯಕ್ಕಂತೂ ನಾನು ಬೆಂಗಳೂರಿನ ಒಂದು ಚಿನ್ನದ ಮಳಿಗೆಯಲ್ಲಿದ್ದೀನಿ. ಸಾಮಾನ್ಯವಾಗಿ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಚಿನ್ನದ ಮಳಿಗೆಗಳಲ್ಲಿ ಜನ ಸಿಕ್ಕಾಬಟ್ಟೆ ಜಾಸ್ತಿ ಇರ್ತಾರೆ. ಆದ್ರೆ ಇದೀಗ ಕೊಂಚ ಇಳಿಕೆ ಆಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನು ಮತ್ತೊಂದು ಕಡೆ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಇಂದನೂ ಕೂಡ ವರ್ತಕರಿಗೆ ಬಿಗಿಯಾದಂತಹ ಕಾನೂನು ಜಾರಿಯಾಗಿದೆ. ಅಂದ್ರೆ 100 kgಗಿಂತ ಹೆಚ್ಚಿನ ಬಂಗಾರ ಆಮದು ಮಾಡುವಂತಿಲ್ಲ. 100 kgಗಿಂತ ಬಂಗಾರ ಇಂಪೋರ್ಟ್ ನ ಮಾಡಿರುವಂತಹ ವರ್ತಕರ ಮಳಿಗೆಗಳಿಗೆ ಅಧಿಕಾರಿಗಳ ಪರಿಶೀಲನೆ ಕೂಡ ನಡೆಯುತ್ತೆ. ಫಿಸಿಕಲ್ ಇನ್ಸ್ಪೆಕ್ಷನ್ ಕೂಡ ನಡೆಯುವಂತದ್ದು. ಮುಂದಿನ ಬಂಗಾರದ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ 50% ಬಂಗಾರದ ಆಭರಣಗಳನ್ನ ತೋರಿಸಬೇಕು. CA ಸರ್ಟಿಫೈಡ್ ವರದಿಯನ್ನ ಸಲ್ಲಿಕೆ ಮಾಡಬೇಕು. ಜೊತೆಗೆ ಸ್ಥಳೀಯ DGFT ಅಧಿಕಾರಿಗಳು ಪ್ರತಿ ತಿಂಗಳು ಚಿನ್ನ ರಫ್ತು ಆಮದಿನ ವರದಿಯನ್ನ ಕೇಂದ್ರ ಕಚೇರಿಗೆ ಸಲ್ಲಿಕೆಯನ್ನ ಮಾಡಬೇಕು. ಈ ರೀತಿಯ ನೋಟಿಸ್ ಸಾಕಷ್ಟು ಒಂದು ರೀತಿಯಲ್ಲಿ ಒತ್ತಡವನ್ನ ಹಾಕಿರುವಂತದ್ದು. ಇದರ ಒಂದು ಪರಿಣಾಮ ಏನು ಅಂತ ನಾವು ನೋಡೋಂಗಿದ್ರೆ ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳಿಗೆ ಕಾಂಪ್ಲಿಕೆನ್ಸ್ ಹೊರೆ ಹೆಚ್ಚಾಗುತ್ತೆ. CA ವರದಿ, ಇನ್ಸ್ಪೆಕ್ಷನ್ ಎಲ್ಲ ಹೆಚ್ಚುವರಿ ಖರ್ಚಾಗುತ್ತೆ. 100 kgಗಿಂತ ಹೆಚ್ಚಿನ ಮಿತಿಯ ದೊಡ್ಡ ಆರ್ಡರ್ಗಳನ್ನ ಹಲವು ಭಾಗ ಮಾಡಿ ತರಿಸಬೇಕಾಗುತ್ತೆ. 50% ರಫ್ತು ರೂಲ್ಸ್ ನಿಂದ ಸ್ಟಾಕ್ ಇಟ್ಕೊಂಡು ವ್ಯಾಪಾರ ಮಾಡೋದು ಕಷ್ಟ ಆಗುತ್ತೆ. ಮತ್ತೊಂದು ಕಡೆ ಮೋದಿ ಅವರು ಹೇಳಿರುವಂತದ್ದು ದಿನಗಳ ಹಿಂದಷ್ಟೇ. ಹೀಗಾಗಿ ಜನ ಯಾವ ರೀತಿ ಇದನ್ನ ಸ್ವೀಕಾರ ಮಾಡ್ತಾರೆ ಅಂತ. ಜೊತೆಗೆ ಗೋಲ್ಡ್ ಅಸೋಸಿಯೇಷನ್ ನ ಅಧ್ಯಕ್ಷರು ಆದಂತಹ ಶರವಣ ಅವರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲಿ ಅಂದ್ರೆ ಇದನ್ನ ಯಾರು ಹೂಡಿಕೆ ಲೆಕ್ಕದಲ್ಲಿ ಮಾಡ್ತಾರೆ ಅವರು ಕಮ್ಮಿ ಮಾಡಬೇಕು ಅಂತ ಹೇಳಿ ಅಂದಿರುವಂತದ್ದು. ಮದುವೆ ಶುಭ ಸಮಾರಂಭಗಳಿಗೆ ಯಾರೆಲ್ಲ ಪರ್ಚೇಸ್ ಮಾಡ್ತಾರೆ ಅವರು ಖಂಡಿತವಾಗ್ಲೂ ಕೂಡ ಮಾಡಬೇಕಾಗುತ್ತೆ. ಅವರೇನು ಹೆಚ್ಚುವರಿ ಬಂಗಾರ ಪರ್ಚೇಸ್ ಮಾಡೋದಿಲ್ಲ. ಸದ್ಯಕ್ಕಂತೂ ಗ್ರಾಹಕರ ಇಳಿಕೆ ಅಂತ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದು ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡ್ಬೇಕು ಅನ್ನೋ ಒಂದಿಷ್ಟು ಮಾಹಿತಿಗಳನ್ನ ಕೂಡ ಕೊಡ್ತಾ ಇದ್ರು. ಆದ್ರೆ ಯುದ್ಧ ನಿಲ್ಲಿ ಅಥವಾ ನಿಲ್ದೇ ಇರ್ಲಿ, ಬಂಗಾರದ ಬೆಲೆ ಮುಂದಿನ ದಿನಗಳಲ್ಲಿ ಹೆಚ್ಚಳ ಆಗೋದಂತೂ ಶತಸಿದ್ಧ ಅಂತನೂ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಚಿನ್ನದ ವ್ಯಾಪಾರಿಗಳಿಗೆ ಶಾಕ್ ಮೇಲೆ ಶಾಕ್. ಒಂದು ಕಡೆ ಆಮದು ಸುಂಕ ಹೆಚ್ಚಳ ಆಗಿತ್ತು. ಈಗ 1 ವರ್ಷ ಕಾಲ ಚಿನ್ನ ಖರೀದಿ ಮಾಡಬೇಡಿ ಅಂತ ಪ್ರಧಾನಿ ಮೋದಿ ಕರೆ ಕೊಟ್ಟಿರೋದ್ರಿಂದ ಜನ ಚಿನ್ನದ ಅಂಗಡಿಗೆ ಬರ್ತಾ ಇಲ್ಲ, ಚಿನ್ನ ಖರೀದಿ ಮಾಡ್ತಾ ಇಲ್ಲ. ಸೊ ಚಿನ್ನದ ವ್ಯಾಪಾರ ಸಾಕಷ್ಟು ಇಳಿಮುಖ ಆಗಿರ್ತಕ್ಕಂಥದ್ದು. ಆಮದು ಮಾಡಿಕೊಂಡ್ರೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾರೆ 100 kgಗಿಂತ ಹೆಚ್ಚು ಚಿನ್ನವನ್ನು. ಸೊ ಅದು ಒಂದಿದೆ. ಬಂಗಾರದ ಖರೀದಿಗೆ ಒಂದು ಕಡೆ ಸಾಮಾನ್ಯ ಜನರು ಹಿಂದೇಟು ಹಾಕ್ತಾ ಇದ್ದಾರೆ. ಮತ್ತು ಇದ್ರ ನಡುವೆ DGFT ಕಠಿಣ ಕಾನೂನನ್ನು ತಂದಿದೆ. ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ 100 kgಗಿಂತ ಹೆಚ್ಚು ಚಿನ್ನವನ್ನು ಆಮದು ಮಾಡ್ಕೊಳ್ಳೋ ಹಾಗಿಲ್ಲ. ದೊಡ್ಡ ಪ್ರಮಾಣದ ವ್ಯಾಪಾರ ವಹಿವಾಟಿಗೆ ಅದನ್ನು ಆಮದು ಮಾಡ್ಕೊಳ್ಳೋ ಹಾಗಿಲ್ಲ. ಆಮದು ಮಾಡಿಕೊಂಡ್ರೆ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸ್ತಾರೆ. ಚಿನ್ನದಲ್ಲಿ 50% ಆಭರಣ ಖರೀದಿಸೋದು ಕಡ್ಡಾಯ. CA ಸರ್ಟಿಫೈಡ್ ವರದಿ ಸಲ್ಲಿಸೋದು ಕೂಡ ಕಡ್ಡಾಯ. ಪ್ರತಿ ತಿಂಗಳು ಕೂಡ ಚಿನ್ನದ ವ್ಯಾಪಾರಿಗಳು DGFTಗೆ ವರದಿ ಸಲ್ಲಿಸಬೇಕಾಗತ್ತೆ. ಚಿನ್ನದ ರಫ್ತು ಆಮದು ಬಗ್ಗೆ ವರದಿ ಸಲ್ಲಿಸಬೇಕಾಗತ್ತೆ. ದಿನಗಳ ಹಿಂದಷ್ಟೇ ಪ್ರಧಾನಿ ಮೋದಿಯವರು ಜನಸಾಮಾನ್ಯರಿಗೆ ಒಂದು ಕರೆಯನ್ನ ಕೊಡ್ತಾರೆ. ಹೆಚ್ಚಿನ ಚಿನ್ನದ ಖರೀದಿಯನ್ನ ಮಾಡ್ಲಿಕ್ಕೆ ಹೋಗಬೇಡಿ, 1 ವರ್ಷಗಳ ಕಾಲ ಸಾಧ್ಯವಾದ್ರೆ ಚಿನ್ನ ಖರೀದಿಯನ್ನ ಪಕ್ಕಕ್ಕಿಡಿ ಅಂತ ಹೇಳಿ. ಮತ್ತೊಂದು ಕಡೆ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಅವರು ಕೂಡ ಇದೀಗ ಚಿನ್ನದ ವರ್ತಕರ ಮೇಲೆ ಟಫ್ ರೂಲ್ಸ್ ನ ಜಾರಿ ಮಾಡಿರುವಂತದ್ದು. ಇತ್ತೀಚೆಗಷ್ಟೇ ಇಂಪೋರ್ಟ್ ಟ್ಯಾಕ್ಸ್ ಡ್ಯೂಟಿ ಕೂಡ 6% ಇರುವಂತದ್ದು ಸರಾಸರಿ 15% ಆಯಿತು. ಇದರಿಂದ 1 ಗ್ರಾಮ್ ಬೆಲೆ ಸರಾಸರಿ 1300 ರಿಂದ 400 ರೂಪಾಯಿ ಕೂಡ ಹೆಚ್ಚಳ ಆಗಿರುವಂತದ್ದು. ಟೂ ಅರ್ಲಿ ಟು ಸೇ ಜನ ಯಾವ ರೀತಿಯಾಗಿ ಅದನ್ನ ತಗೊಂತಿದ್ದಾರೆ ಅಂತ ಹೇಳಿ. ಆದ್ರೆ ಸದ್ಯಕ್ಕಂತೂ ನಾನು ಬೆಂಗಳೂರಿನ ಒಂದು ಚಿನ್ನದ ಮಳಿಗೆಯಲ್ಲಿದ್ದೀನಿ. ಸಾಮಾನ್ಯವಾಗಿ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಚಿನ್ನದ ಮಳಿಗೆಗಳಲ್ಲಿ ಜನ ಸಿಕ್ಕಾಬಟ್ಟೆ ಜಾಸ್ತಿ ಇರ್ತಾರೆ. ಆದ್ರೆ ಇದೀಗ ಕೊಂಚ ಇಳಿಕೆ ಆಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನು ಮತ್ತೊಂದು ಕಡೆ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಇಂದನೂ ಕೂಡ ವರ್ತಕರಿಗೆ ಬಿಗಿಯಾದಂತಹ ಕಾನೂನು ಜಾರಿಯಾಗಿದೆ. ಅಂದ್ರೆ 100 kgಗಿಂತ ಹೆಚ್ಚಿನ ಬಂಗಾರ ಆಮದು ಮಾಡುವಂತಿಲ್ಲ. 100 kgಗಿಂತ ಬಂಗಾರ ಇಂಪೋರ್ಟ್ ನ ಮಾಡಿರುವಂತಹ
ವರ್ತಕರ ಮಳಿಗೆಗಳಿಗೆ ಅಧಿಕಾರಿಗಳ ಪರಿಶೀಲನೆ ಕೂಡ ನಡೆಯುತ್ತೆ, ಫಿಸಿಕಲ್ ಇನ್ಸ್ಪೆಕ್ಷನ್ ಕೂಡ ನಡೆಯುವಂಥದ್ದು. ಮುಂದಿನ ಬಂಗಾರದ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ 50% ಬಂಗಾರದ ಆಭರಣಗಳನ್ನ ತೋರಿಸಬೇಕು, CA ಸರ್ಟಿಫೈಡ್ ವರದಿಯನ್ನ ಸಲ್ಲಿಕೆ ಮಾಡಬೇಕು. ಜೊತೆಗೆ ಸ್ಥಳೀಯ DGFT ಅಧಿಕಾರಿಗಳು ಪ್ರತಿ ತಿಂಗಳು ಚಿನ್ನ ರಫ್ತು ಆಮದಿನ ವರದಿಯನ್ನ ಕೇಂದ್ರ ಕಚೇರಿಗೆ ಸಲ್ಲಿಕೆಯನ್ನ ಮಾಡಬೇಕು. ಈ ರೀತಿಯ ನೋಟಿಸ್ ಸಾಕಷ್ಟು ಒಂದು ರೀತಿಯಲ್ಲಿ ಒತ್ತಡವನ್ನ ಹಾಕಿರುವಂತದ್ದು. ಇದರ ಒಂದು ಪರಿಣಾಮ ಏನು ಅಂತ ನಾವು ನೋಡೋಂಗಿದ್ರೆ ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳಿಗೆ ಕಾಂಪ್ಲಿಕೆನ್ಸ್ ಹೊರೆ ಹೆಚ್ಚಾಗುತ್ತೆ. CA ವರದಿ, ಇನ್ಸ್ಪೆಕ್ಷನ್ ಎಲ್ಲ ಹೆಚ್ಚುವರಿ ಖರ್ಚಾಗುತ್ತೆ. 100 kgಗಿಂತ ಹೆಚ್ಚಿನ ಮಿತಿಯ ದೊಡ್ಡ ಆರ್ಡರ್ಗಳನ್ನ ಹಲವು ಭಾಗ ಮಾಡಿ ತರಿಸಬೇಕಾಗುತ್ತೆ. 50% ರಫ್ತು ರೂಲ್ಸ್ ನಿಂದ ಸ್ಟಾಕ್ ಇಟ್ಕೊಂಡು ವ್ಯಾಪಾರ ಮಾಡೋದು ಕಷ್ಟ ಆಗುತ್ತೆ. ಮತ್ತೊಂದ್ ಕಡೆ ಮೋದಿ ಅವರು ಹೇಳಿರುವಂತದ್ದು ದಿನಗಳ ಹಿಂದಷ್ಟೇ, ಹೀಗಾಗಿ ಜನ ಯಾವ ರೀತಿ ಇದನ್ನ ಸ್ವೀಕಾರ ಮಾಡ್ತಾರೆ ಅಂತ. ಜೊತೆಗೆ ಗೋಲ್ಡ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಶರವಣ ಅವರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲಿ ಅಂದ್ರೆ ಇದನ್ನ ಯಾರು ಹೂಡಿಕೆ ಲೆಕ್ಕದಲ್ಲಿ ಮಾಡ್ತಾರೆ ಅವರು ಕಮ್ಮಿ ಮಾಡಬೇಕು ಅಂತ ಹೇಳಿ ಅಂದಿರುವಂಥದ್ದು. ಮದುವೆ ಶುಭ ಸಮಾರಂಭಗಳಿಗೆ ಯಾರೆಲ್ಲ ಪರ್ಚೇಸ್ ಮಾಡ್ತಾರೆ ಅವರು ಖಂಡಿತವಾಗ್ಲೂ ಕೂಡ ಮಾಡಬೇಕಾಗುತ್ತೆ, ಅವರೇನು ಹೆಚ್ಚುವರಿ ಬಂಗಾರ ಪರ್ಚೇಸ್ ಮಾಡೋದಿಲ್ಲ. ಸದ್ಯಕ್ಕಂತೂ ಗ್ರಾಹಕರ ಇಳಿಕೆ ಅಂತ ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದು ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡ್ಬೇಕು ಅನ್ನೋ ಒಂದಿಷ್ಟು ಮಾಹಿತಿಗಳನ್ನ ಕೂಡ ಕೊಡ್ತಾ ಇದ್ರು. ಆದ್ರೆ ಯುದ್ಧ ನಿಲ್ಲಿ ಅಥವಾ ನಿಲ್ದೇ ಇರ್ಲಿ, ಬಂಗಾರದ ಬೆಲೆ ಮುಂದಿನ ದಿನಗಳಲ್ಲಿ ಹೆಚ್ಚಳ ಆಗೋದಂತೂ ಶತಸಿದ್ಧ ಅಂತನೂ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.